ಎಸ್ ಈಗ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಸಾಂಗ್ಲಿ ಮೂಲದ ದಾಳಿಗಾರ, ಎಡಬದಿಯ ದಾಳಿಗಾರ, ಎತ್ತರದ ಉದ್ದನೆಯ ನೀಳಕೈನ ಆಟಗಾರ. ಕಾದು ನೋಡೋಣ. ಯಾವುದೇ ಅಂಕದ ಸಂಪಾದನೆ ಇಲ್ಲ. 1-0 ನಡುವೆ ಪಂದ್ಯ. ಈಗ ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಯೋಧಾ ತಂಡದ ಪರವಾಗಿ, ಯೋಧಾ ಸ್ಪೋರ್ಟ್ಸ್ ಸಾಂಗ್ಲಿ ತಂಡದ ಪರವಾಗಿ ಈಗಾಗಲೇ ಶ್ರೀರಾಮದ ಬಳಿಕ ಪಂದ್ಯ ಆರಂಭ. ಥರ್ಡ್ ರೈಡ್ ಇದ ಅಂಕ ತರುವ ಒತ್ತಡ, ಅಂಕ ತರುವ ಪ್ರಯತ್ನವನ್ನು ಮಾಡಬೇಕಿಲ್ಲಿ. ಅಂಕ ತರಬೇಕಾದ ಒತ್ತಡದಲ್ಲಿ ಆ ಕಡೆಯಿಂದ ಈ ಕಡೆಗೆ ಓಡಾಟ ನಡೀತಾ ಇದೆ. ಕಾದು ನೋಡೋಣ. ಒಂದು ಬಲಿಷ್ಠ ಡಿಫೆನ್ಸ್ ವಿಭಾಗನ ಒಳಗೊಂಡಿರುವ ಯೋಧಾ ತಂಡ ಇಲ್ಲಿ ಒಂದು ಅದ್ಭುತವಾದ ಈ ಕಡೆಗೆ ಡಿಫೆಂಡರ್ ಸ್ವಲ್ಪ ಆಗ್ತಾ ಇದ್ದಾರೆ. ಇಲ್ಲ, ನಿರ್ಣಾಯಕರ ನಿರ್ಣಯವೇ ಅಂತಿಮ ನಿರ್ಣಯ. ಕಾದು ನೋಡೋಣ. ರೈಸ್ ಔಟ್ 1 ಪಾಯಿಂಟ್. ಥರ್ಡ್ ರೈಡ್ ಡಿಸೈಡ್ ರೈಡ್ ಮಾಡಲೇ ಮಾಡಿ ಕರೋ ಯಾರು ಬರೋ ದಾಳಿಯಲ್ಲಿ ಸಾಂಗ್ಲಿ ಮೂಲದ ಆಟಗಾರ. ಈ ಕಡೆಗೆ ಬೋನಸ್ ಆಫ್ ಇದೆ. 5 ಡಿಫೆನ್ಸ್ ಆಗಿದೆ. ಅಂಕ ತರಬೇಕಾದ ಒತ್ತಡ, ಅಂಕವನ್ನ ಆಳಕ್ಕೆ ಹೋಗಿ ತೆಗೆಯುವ ಪ್ರಯತ್ನವನ್ನು ಮಾಡಬೇಕಿಲ್ಲಿ. ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ಓಕೆ, ಎಲ್ಲರೂ ಕೂಡ ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ರಿ. ತಮಗೆಲ್ಲರೂ ಕೂಡ ನನ್ನ ವೈಯಕ್ತಿಕ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಏನಾದ್ರು ಏನೋ ಅನ್ನಂತಿರ್ಲ. ಹ್ಯಾಪಿ ಬರ್ಡೇ. ಯಾರ್ದ ಸನ್ನಿ ಲಿಯೋನದ? ಅದನ್ನೆಲ್ಲ ಮಾತಾಡಬಾರ್ದು. ಈಗಾಗಲೇ 2-1 ಪಂದ್ಯ ಸಾಗ್ತಾ ಇದೆ. 1 ಅಂಕದ ಮುನ್ನಡೆಯಲ್ಲಿ ಸಾಂಗ್ಲಿ ತಂಡ. ಈ ಕಡೆಗೆ ಟೈಮ್ ಔಟ್. ಮುಂದಿನ ಪಂದ್ಯಕ್ಕಾಗಿ ಜಯನುಮಾನ್ ಕಪ್ಪಲ್ಗುತ್ತಿ, ನ್ಯೂ ಸಿದ್ದೇಶ್ವರ ಪೇಟ್ಯ ಬೇಗನೆ ಸಿದ್ಧತೆಯಲ್ಲಿರಬೇಕು. S2-1 1 ಅಂಕದ ಮುನ್ನಡೆಯಲ್ಲಿ ಮತ್ತೊಮ್ಮೆ ಸಾಂಗ್ಲಿ ತಂಡ. ಒಂದು ಬದಿಯಲ್ಲಿ ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ತೇರ್ಗಾಳ ಒಂದು ಬದಿಯಲ್ಲಿ, ಆದರೆ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲಾ ಸಾಂಗ್ಲಿ ತಾಲೂಕಿನ ಸಾಂಗ್ಲಿ ತಂಡ ಇನ್ನೊಂದು ಬದಿಯಲ್ಲಿ. ಥರ್ಡ್ ರೈಡ್ ಡಿಸೈಡ್ ರೈಡ್ ಮಾಡುವಲ್ಲವೇ ಮಾಡಿ ದಾಳಿಯಲ್ಲಿ ತೇರ್ಗಾಳ ತಂಡದ ದಾಳಿಗಾರ, ಎಡಬದಿಯ ದಾಳಿಗಾರ. ಅಂಕ ತರಬೇಕಾದ ಒತ್ತಡ, ಅಂಕ ತರುವ ಪ್ರಯತ್ನ ಮಾಡಬೇಕು. ಇಲ್ಲಿ ವೇಗವಾಗಿ ಬಂದು ಒಂದು ಟಚ್ ಪಾಯಿಂಟ್ ಗೆ ಮನವಿಯನ್ನು ಮಾಡ್ತಾ ಇದ್ದಾರೆ. ಕಾದು ನೋಡೋಣ. 2 ಬಡಿಯಿಂದ ಓಡಾಟವನ್ನು ಮಾಡ್ತಾ ಇದ್ದಾರೆ 2 ಕಡೆಗೆ. ಕಾದು ನೋಡೋಣ. ಬೋನಸ್ಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ಬಲಿಷ್ಠವಾದ ಡಿಫೆನ್ಸ್ ಬರ್ತಾ ಇದೆ. ಆದ್ರೂ ಕೂಡ ಅದ್ಭುತವಾದ ಟಕ್ಕಲ್ ಮಾಡ್ತಾ ಇದೆ. ಡಿಸೈಡ್ ರೈಟ್ ದುವಾಡ. ಕರೋ ಯಾರು ಮರೋ ಮಾಡುವಲ್ಲವೇ ಮಾಡಿ. ಸೂಪರ್ ರೈಡ್ ಅದ ಹೇಳೋಣ.
ಹೆಸರು ಕಡೆಗೆ ಬಲವಾದ ಆಂಕಲ್. ಒಂದ್ಸಲ ಜೋರ್ ಚಪ್ಪಾಳ. ಓಕೆ ಆದ್ಮೇಲೆ ಧನ್ಯವಾದಗಳು. ಎಸ್ ವಿರಾಮದ ಬಳಿಕ ಮತ್ತೆ ಪಂದ್ಯ ಆರಂಭ ಆಗ್ತಾರೆ. ಗಾಳಿ ವಿಭಾಗದಲ್ಲಿ ಥರ್ಡ್ ರೈಡ್ ಆಡಕ್ ಹೋಗ್ರಿ. ಎಸ್ ಮುಂದಿನ ಪದ್ಯಕ್ಕಾಗಿ ಜಯ ಹನುಮಾನ್ ಕಪ್ಪಲಗುತ್ತಿ ವರ್ಸಸ್ ದೇವ್ ಸಿದ್ದೇಶ್ವರ್ ಬೇಡಿಕೆ. ಎರಡು ತಂಡಗಳು ಬೇಗನೆ. ನಿಮಗೆ ಕೇವಲ 2 ನಿಮಿಷದ ಕಾಲಾವಕಾಶ. ಸುಮಾರು 1 ರಿಂದ 2 ಲಕ್ಷ. ಪಂದ್ಯ ಆರಂಭದ ಮಧ್ಯಂತರ ಸಮಯದ ಮೇರೆಗೆ ಮತ್ತೆ ಪಂದ್ಯ ಆರಂಭ ಆಗ್ತಿದೆ. ದ್ವಿತೀಯಾರ್ಧದ ಮೊದಲ ದಾಳಿಯಲ್ಲಿ ಅಲ್ಲಂ ಪ್ರಭು ತೇರ್ದ ತಂಡದ ಪರವಾಗಿ ಸಾಂಗ್ಲಿ ತಂಡದ ಮೇಲೆ ತನ್ನ ದಾಳಿಯನ್ನು ಪ್ರಾರಂಭಿಸಿದ್ದಾನೆ. ಈ ಕಡೆಗೆ ಬೋನಸ್ ಆಫ್ ಇರುತ್ತೆ. 4 ಡಿಫೆನ್ಸ್ ಆನಿದೆ. ಆಳಕ್ಕೆ ಹೋಗಿ ಅಂಕ ತರುವ ಪ್ರಯತ್ನವನ್ನು ಮಾಡಬೇಕು. ಈ ಕಡೆಗೆ 4 ಡಿಫೆನ್ಸ್ ಆನಿದೆ. ತೇಜಾಳ ಮೂಲದ ದಾಳಿಗಾರ ದಾಳಿ ವಿಭಾಗದಲ್ಲಿ ಜರ್ಸಿ ನಂಬರ್ 10 ಲೆಫ್ಟ್ ರೈಡ್ ಎಡಬದಿಯ ದಾಳಿಗಾರ. ಎಚ್ಚರಿಕೆಯ ಪಾದಚಲನೆ ಮುಖಾಂತರ ಎಚ್ಚರಿಕೆ ಆಟವನ್ನು ಆಡ್ತಾ ನಿಧಾನಗತಿಯ ಪಾದಚಲನೆ. ಥರ್ಡ್ ರೈಡ್ ಅಂಕ ಬರಬೇಕಾದ ಒತ್ತಡ ಮಾಡಲು ಮಡಿ ದಾಳಿಯಲ್ಲಿ ತೇರ್ದಾಳ ಮೂಲದ ದಾಳಿಗಾರ. 3-2 ನಡೆಯುವ ಪಂದ್ಯ ಇದೆ. 1 ಅಂಕದ ಮುನ್ನಡೆಯಲ್ಲಿದೆ ನಮ್ಮ ಇಲ್ಲಿ ಸೆಲ್ಫೋಟ್ ಆಗ್ತಾ ಇದ್ದಾರೆ. ಕಾದು ನೋಡೋಣ. ಇಲ್ಲಿ ಸೆಲ್ಫೋಟ್ ಆಗ್ತಾ ಇದ್ದಾರೆ. ಅಲ್ಲೋ ಯಾಕ್ರಿ ಡಿಸೈಡ್ ರೈಟ್ ಅಂಕ ತರಬೇಕಾದ ಒತ್ತಡದಲ್ಲಿ ಯೋಧಾ ಸ್ಪೋರ್ಟ್ಸ್ ತಂಡದ ದಾಳಿಗಾರ. ಲಾಸ್ಟ್ 5 ನಿಮಿಷ. ಇಲ್ಲಿ ಬಲವಾದ ಡ್ಯಾಶ್ ಬರ್ತಾ ಇದೆ. ಸೋಲೋ ಟ್ಯಾಕಲ್. ಈ ಕಡೆಗೆ ಲೋನ ಅಂಕದ ಭೀತಿಯಲ್ಲಿದೆ ಯೋಧಾ ತಂಡ. ಕಾದು ನೋಡೋಣ. ಈ ಕಡೆಗೆ ಸೂಪರ್ ಟ್ಯಾಕಲ್ ಆಗಿದೆ. ಕಾದು ನೋಡೋಣ. ಕಳೆದ ದಾಳಿಯಲ್ಲಿ ಡಿವಾರ್ಡನಲ್ಲಿ 1 ಅಂಕದ ಸಂಪಾದನೆಗೆ ತಂಡಕ್ಕೆ ಆಸರೆಯಾಗಿರುವ ಆಟಗಾರ ಮತ್ತೊಮ್ಮೆ ದಾಳಿ ಮಾಡೋದು. ಲೈನ್ ನೋಡ್ರಿ. ಅಲ್ಲಿ ಲೈನ್ ಅಪ್ಪಾರ ಅಲ್ಲಿ ಏನೋ ಪ್ರಾಬ್ಲಮ್ ಆದ್ರೆ ನಿಮ್ಮ ಕುತ್ತಿಗೆ ಬರೆದ್ರೆ ಎಚ್ಚರಿಕೆ ಇರಬೇಕು. ನಿಮಗ ಅಲ್ಲಿ ಏನೋ ಸಮಸ್ಯೆ ಆದ್ರೆ ಅದಕ್ಕೆ ನೀವೇ ಹೊಣೆಗಾರ. ತಂಡ ಮತ್ತೆ ವಿರಾಮದ ಬಳಿಕ ಪಂದ್ಯ ಆರಂಭದ ದಾಳಿಯಲ್ಲಿ ಈ ಕಡೆಗೆ ಲೋನ ಅಂಕದ ಭೀತಿಯಲ್ಲಿದೆ. ಕಾದು ನಾಯಕರಿಗೆ ಸೂಪರ್ ಟ್ಯಾಕಲ್ ಆಗ. ಎಸ್ಸಿ ಕಡೆಗೆ ನಿಧಾನಗತಿಯ ಎಚ್ಚರಿಕೆಯ ಪಾದಚಲನೆಯ ಮುಖಾಂತರ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಆಟವನ್ನು ಆಡ್ತಾ ಇದ್ದಾನೆ. ಇದೇನಾದ್ರೂ ಸೂಪರ್ ಟ್ಯಾಕಲ್ ಅಂದ್ರೆ ಸ್ಕೋರ್ 4-5 ಆಗುತ್ತೆ. ಕಾದು ನೋಡೋಣ. ಏನು ಮಾಡಬಹುದು, ಏನಾಗಬಹುದು. ಇದು ಕಬಡ್ಡಿ ಆಟ. ಏನು ಬೇಕಾದರೂ ನಡೀಬಹುದು ಯಾವ ಕ್ಷಣದಲ್ಲಿ ಕೂಡ. ಹೌದು. ಥರ್ಡ್ ರೈಟ್ ಡಿಸೈಡ್ ರೈಟ್ ಡಿವೈಡ್. ಥರ್ಡ್ ಐತ್ರಿ ಸರ್. ಏನು ಕನ್ಫ್ಯೂಸ್ ಆಗಬೇಡ್ರಿ. ಬರೋಬ್ಬರ ಲೆಕ್ಕ ಹಾಕತ್ತಾರ. ಬೇಕಾದ್ರೆ ನಿಮ್ಗೆ ಟೈಮ್ ಔಟ್ ತಗೊಂಡ್ ಬಂದು ನೋಡ್ಬಹುದು. ಇಲ್ಲ ಅದು ಸಾರಿ. ಎಸ್ ಈ ಥರ್ಡ್ ರೈಟ್ ನೋಡ್ರಪ್ಪ. ನಿಮ್ಮ ನಾನು ದಯಮಾಡಿ ಗ್ಯಾಲರಿ ಮೇಲೆ ಹೋಗ್ರಪ್ಪ. ಸರ ಸುಳ್ಳು ಹೇಳೋದು ನಮ್ಗೇನು ಅವಶ್ಯಕತೆ ಇಲ್ರಿ.
ಇಲ್ಲಿ ಕೌಂಟ್ ಮಾಡೋರು ಕೂತಾರ್ರಿ, ಇಲ್ಲಿ ಕೌಂಟ್ ಮಾಡೋರು ಕೂತಾರ. ಅವ್ರು ಹೇಳ್ದಂಗೆ ನಾವು ಹೇಳ್ತಿದ್ದೇವ್ರಿ. ನಮ್ಗೆ ಅವ್ರ ಇಂಟೆನ್ಷನಲ್ಲಿ ಅವ್ರೇನು ನಾವು ಡೈವರ್ಟ್ ಮಾಡ್ಬೇಕನ್ನೋದು ನಮ್ಗೇನು ಉದ್ದೇಶ ಇಲ್ರಿ. All right, decide. ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ಇದರೊಂದಿಗೆ ಲೋನ ಅಂಕ ಕೂಡ ಸಿಗ್ತಾ ಇದೆ. ಕೊನೆಯ 3 ನಿಮಿಷ, ಲಾಸ್ಟ್ 3 minutes. Both team captains please allot now. ಒಂಬತ್ತು 2 ಕೇರ್ದಾಲ್ ತಂಡದ ಪರವಾಗಿ 7 ಅಂಕದ ಹಿನ್ನಡೆಯಲ್ಲಿದೆ ಸಾಂಗ್ಲಿ ತಂಡ. ಕಾದು ನೋಡೋಣ, ಇದು ಕಬಡ್ಡಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ಗೇಮ್ ಟರ್ನ್ ಆಗ್ಬಹುದು. ಇಲ್ಲಿ ಬೋನಸ್ಗೆ ಪ್ರಯತ್ನ ಇದೆ, ಕಾದು ನೋಡೋಣ. ಇಲ್ಲ, ನೋ ಬೋನಸ್. ಮತ್ತೊಂದು ಅಂಕದ ಸಂಪಾದನೆ ಆಗ್ತಾ ಇದೆ. ಅವಸರವೇ ಅಪಘಾತಕ್ಕೆ ಕಾರಣ. ಒಂದು ಅಂಕವನ್ನ ಲೀಲಾ ಜಾಲವಾಗಿ ಬಿಟ್ಟುಕೊಡ್ತಾ ಇದ್ದಾರೆ. ಈಗ ಮಧ್ಯಮ ದಾಳಿ ಭಾಗದಲ್ಲಿ ಸಾಂಗ್ಲಿ ಮೂಲದ ದಾಳಿಗಾರ ತೀರ್ದಾಳ್ ತಂಡದ ಮೇಲೆ ಬೋನಸ್ಗೆ ಪ್ರಯತ್ನ ಬರ್ತಾ ಇದೆ. ಕಾದು ನೋಡೋಣ, ತೀಕ್ಷ್ಣವಾಗಿ ಗಮನಿಸಿ. ನಿರ್ಣಾಯಕರ ನಿರ್ಣಯವೇ ಅಂತಿಮ ನಿರ್ಣಯ. ಕೊನೆಯ 2 ನಿಮಿಷ, ಲಾಸ್ಟ್ 2 minutes. 2 ತಂಡದ ನಾಯಕರ ಗಮನಕ್ಕೆ. 10-2. इसलिए ಒಂದು ಅಂಕದ ಸಂಪಾದನೆ ಕೂಡ ಆಗ್ತಾ ಇದೆ. ಈಗ ಥರ್ಡ್ ರೈಟ್ ಡ್ವಾಡ ಎಂತ ಒಂದು ಅದ್ಭುತವಾದ ಟ್ಯಾಕಲ್ ಆಗ್ತಾ ಇದೆ. ಶೋಲ್ಡರ್ ಹೋಲ್ಡ್ ಮಾಡೋ ಮುಖಾಂತರ ಒಂದು ಅಂಕದ ಯಶಸ್ವಿ ಟ್ಯಾಕಲ್ ಆಗ್ತಾ ಇದೆ. ಆದ್ಮೇಲೆ ಒಂಥರ ಜೋರು ಚಪ್ಪಾಳೆ ಕೂಡ ಆಟಗಾರರಿಗೆ. ಲಾಸ್ಟ್ ಮಿನಿಟ್, ಓನ್ಲಿ 1 minute. ಕೊನೆ 1 ನಿಮಿಷ. ಜರ್ಮನ್ ಕಪ್ಪಲಗುದ್ದಿ, ಸಿದ್ದೇಶ್ವರ ಬೆಳಿಕ್ಯಾರ್. ನೆಕ್ಸ್ಟ್ ಮ್ಯಾಚ್ ಬೇಗ ಬರ್ರಪ್ಪ. ಜರ್ಮನ್ ಕಪ್ಪಲಗುದ್ದಿ, ನ್ಯೂ ಸಿದ್ದೇಶ್ವರ ಬೆಳಿಕ್ಯಾರ್. ಈ ಕಡೆಗೆ ಮತ್ತೊಂದು ಅದ್ಭುತವಾದ ಆಂಕಲ್ ಹೋಲ್ಡ್ ಬರ್ತಾ ಇದೆ. 13-2, 11 ಅಂಕದ ನಿರಂತರ ಮುನ್ನಡೆಯಲ್ಲಿ. ಈ ಕಡೆಗೆ ಸೂಪರ್ ಟ್ಯಾಕಲ್ ಆಗಿದೆ. ಬಾಕನ್ನು ಹಚ್ಚಿ ಆಡುವ ಆಟವನ್ನು ಆಡ್ತಾ ಇದ್ದಾರೆ. ಕಾದು ನೋಡೋಣ, ಎಂತ ಅದ್ಭುತವಾದ ಪಂದ್ಯ ಹನುಮಂದಿಗೆ ಸಾಗುತ್ತಾ ಇದೆ. ಇಲ್ಲಿ ಮತ್ತೊಂದು ಮಿಸ್ಟೇಕ್ ಬರ್ತಾ ಇದೆ. ಮತ್ತೊಮ್ಮೆ ತೆಗೆದುಕೊಳ್ಳಪ್ಪ ನೀನು ಒಂದು ಅಂಕವನ್ನಂತ ನೀಲಾಜಾಲವಾಗಿ ನೀಡ್ತಾ ಇದ್ದಾರೆ. ಎಸ್, ಒಂದು ಅಂಕದ ಸಂಪಾದನೆ. ಎಸ್, ಮ್ಯಾಚ್ ಇಸ್ ಓವರ್, ವಿನ್ ಬೈ